ಏನ್ ಹೇಳ್ತಾರೆ ಮೇಡಮ್, ಮಗವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ? ದೊಡ್ಡ ಜವಾಬ್ದಾರಿ ಹೇಳ್ದಂಗೆ ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡೋದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ನಾವು ಏನೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಲೆಕ್ಕಾಚಾರ ಬೇರೆ ರೀತಿಯೇ ಆಗುತ್ತೆ ಗೆಲ್ಲುವಾಗ. ಸೊ ಅದರಿಂದ ಇವತ್ತು ಸಮರ್ಥ ಕೂಡ ಪ್ರಾಮಾಣಿಕತೆಯಿಂದ ಮತ್ತು ಜನಾನುರಾಗಿಯಾಗಿ ಕೆಲಸ ಮಾಡ್ತಾರೆ. ಅಪ್ಪಾಜಿಯವರು ಏನು ಮಾರ್ಗದರ್ಶನ ಮಾಡಿದ್ದಾರೆ, ಅವರನ್ನು ನೋಡಿ ನೋಡಿ ಕಲ್ತಿದಾರಲ್ಲ ಸಮರ್ಥ. ಜೊತೆಗೆ ಇಲ್ಲಿರುವಂತಹ ಎಲ್ಲ ಲೀಡರ್ಸ್ ಕೂಡ ಸಮರ್ಥ ಅವ್ರ ಜೊತೆಗೆ ಓಡಾಡಿದ್ದಾರೆ ಸುಮಾರು ವರ್ಷಗಳಿಂದ. ಆದ್ದರಿಂದ ತುಂಬ ಸಂತೋಷ ಆಗ್ತದೆ. ದೊಡ್ಡ ಜವಾಬ್ದಾರಿ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ವಿಶ್ವಾಸ. 224 MLAಗಳಲ್ಲಿ ಅತಿ ಹೆಚ್ಚು ಕಿರಿಯ ಶಾಸಕರಾಗಿ ನಿಮ್ಮ ಮಗವರು ವಿಧಾನಸಭೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಏನ್ ಹೇಳ್ತಾರೆ? ಅಲ್ಲ, ಅತ್ಯಂತ ಕಿರಿಯ ಶಾಸಕರು ಆಗಿದ್ದಾರೆ. ಆದ್ರಿಂದ ಯುವಕರ ಸಮಸ್ಯೆಗೆ ಸ್ಪಂದಿಸ್ತಾರೆ, ಜೊತೆಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಬಯಸ್ತಾರೆ? ಕ್ಷೇತ್ರದ ಜನತೆಗೆ ಮೊದಲನೇದಾಗಿ ಧನ್ಯವಾದಗಳು. ಮತ್ತು ಅಪ್ಪಾಜಿಯವರ ಭದ್ರಕೋಟೆ ಆಗಿರುವಂತಹ ಕಾಂಗ್ರೆಸ್ ಕೋಟೆನ ಇವತ್ತು ಸಮರ್ಥಿಗೆ ಅವರು ವಿಶ್ವಾಸದಿಂದ ಕೊಟ್ಟಿದ್ದಾರೆ. ಸೊ ಸಮರ್ಥ್ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಉಳಿಸಿಕೊಳ್ಳಲು ಸಾಕಷ್ಟು ರೀತಿಯ ಶ್ರಮ ಹಾಕಿದ್ರಿ. ಅಲ್ಲ, ಎಲ್ಲ ರೀತಿ ಪ್ರಯತ್ನ ಆಗುತ್ತೆ. ಯಾಕಂದ್ರೆ ಬೈ ಎಲೆಕ್ಷನ್ಸ್, ಹಾಗಾಗಿ ಗೆಲ್ಬೇಕು ಅಂತ ಎಲ್ಲರೂ ಜಿದ್ದಿನಿಂದ ಕೆಲಸ ಮಾಡ್ತಾ ಇರ್ತಾರೆ. ಇದಿಷ್ಟು ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಸಂತೋಷ್, ಟಿವಿ5 ದಾವಣಗೆರೆ.